ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬರೋದು ತುಂಬಾ ಲೇಟ್ ಆಯಿತು. ನಾನು ಹೊರಗಡೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಲೇಟ್ ಆಯಿತು. ಆ ಕಡೆ ಎಲ್ಲ ಮಳೆ ಬೇರೆ ಜಾಸ್ತಿ ಬರ್ತಾಯಿತ್ತು. ಬಟ್ ಈ ಕಡೆ ಅಂತೂ ಮಳೆನೇ ಇರಲಿಲ್ಲ. ಸ್ವಲ್ಪ ನೆಂದೋಗಿದ್ದೆ, ಚಳಿ ಆಗ್ತಾಯಿತ್ತು. ನಾವು ಕೂಡ ಆಗಿತ್ತು. ಸ್ವಲ್ಪ ಟೀ ಮಾಡ್ಕೊಳ್ಳೋಣ, ಕಡಲೆ ಬೀಜ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಮಾಡ್ಕೊಂಡು ತಿನ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಯಿತು. ಟೀ ಕುಡ್ಕೊಂಡಾದ್ಮೇಲೆ ಅದನ್ನು ಕೂಡ ಮುಗಿಸ್ಕೊಂಡು ದೋಸೆಗೆ ಅಂತ ನೆನೆಸಿದ್ದೆ, ರುಬ್ಬಿಡೋಣ ಅಂತೇಳಿ ಅದನ್ನು ಕೂಡ ಎತ್ಕೋತಾ ಇದ್ದೆ. ನೋಡಬೇಕು ಲೇಟ್ ಆಗಿಬಿಡ್ತು. ಆಲ್ರೆಡಿ ಎಷ್ಟು 8:30 ಮೇಲೆ ಆಗ್ತಾ ಇದೆ. ಇವಾಗ ರುಬ್ತಾ ಇದ್ದೀನಿ. ಹುಳಿ ಬರುತ್ತೋ ಇಲ್ವೋ. ಸಾಮಾನ್ಯವಾಗಿ ಲಾಸ್ಟ್ ಟೈಮ್ ಎಲ್ಲ ನನಗೆ ತುಂಬ ಚೆನ್ನಾಗಿ ಹುಳಿ ಬರ್ತಾ ಇದೆ. ಇಲ್ಲಿ ಎಷ್ಟು ಲೇಟಾಗಿ ರುಬ್ಬಿದ್ರು ನೋಡಬೇಕು ಬೆಳಿಗ್ಗೆಗೆ ಹೇಗೆ ಬರುತ್ತೋ ಅಂತ ಹೇಳ್ಬಿಟ್ಟು ರುಬ್ಬೋಣ ಅಂತೇಳಿ ಅದನ್ನು ತಗೋತಾ ಇದ್ದೆ. ರಾತ್ರಿ ಊಟಕ್ಕೆ ಏನು ಸ್ಪೆಷಲ್ ಇಲ್ಲ. ಬೆಳಿಗ್ಗೆನೇ ಇವತ್ತು ನಾನು ಮೊಳಕೆ ಕಾಳು ಹಾಕಿ ಉಪ್ಸಾರು ಮತ್ತು ಉಪ್ಸಾರು ಅನ್ನ ಮಾಡ್ಕೊಂಡಿದ್ದೆ. ಇವಾಗ ರಾತ್ರಿಗೂ ಕೂಡ ಉಪ್ಸಾರು ಇದೆ. ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ. ಹಾಗೆ ನಾನು ಇವತ್ತು ಒಂದು 2 ಆಯಿಲ್ ಹಾಕೊಳ್ಳೋದಕ್ಕೆ, ಎಣ್ಣೆ ಹಾಕೊಳ್ಳೋದಕ್ಕೆ ಅಂತೇಳಿ ಬಾಟ್ಲನ್ನ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಲಿಟಿ. ನಾನು ತೋರಿಸ್ತಾ ಇದ್ದೀನಲ್ಲ ಅದು ಸಿಸ್ಟಮ್ಸ್ ಎಲ್ಲ ಅದ್ರಲ್ಲಿ ಚೆನ್ನಾಗಿದೆ. ಅದು ಲಾಕ್ ಮಾಡೋದು ಕ್ವಾಲಿಟಿ ವೈಸು ಆ್ಯಂಡ್ ಕ್ವಾಂಟಿಟಿ ವೈಸು ಎಲ್ಲ ಕೂಡ ಚೆನ್ನಾಗಿದೆ. ಹಾಗೆ ಮೊನ್ನೆ ಬರಬೇಕಾದ್ರೆ ಯಾರೋ ಅಂಕಲ್ ಒಬ್ಬರು ಹಪ್ಪಳ ಮಾರ್ಕೊಂಡು ಹೋಗ್ತಾಯಿದ್ರು. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು, ಪ್ಲೀಸ್ ತೊಗೊಳ್ಳಿ, ನಮಗೆ ವ್ಯಾಪಾರ ಇಲ್ಲ. ನಾನು ಆ ಉದ್ದೇಶಕ್ಕೆ ನಾನು ನನ್ನ ಫ್ರೆಂಡ್ 100 ರುಪೀಸಿಗೆ ತೊಗೊಂಡು ಅವರೊಂದು 4 ಪ್ಯಾಕೆಟ್, ನಾನು 4 ಪ್ಯಾಕೆಟ್ ತೊಗೋಬೇಕು ಅಂದ್ಕೊಂಡೆ. ಅವ್ರು ಇನ್ನೂ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೋತಿರೋದ್ರಿಂದ ಅವರೊಂದು 100 ರುಪೀಸ್, ನಾನು ಒಂದು 100 ರುಪೀಸಿಗೆ ತೊಗೊಂಡು ಸುಮಾರು ಒಂದು 7 ಪ್ಯಾಕೆಟ್ 8 ಪ್ಯಾಕೆಟ್ ಕೊಟ್ಟಿದ್ದರು. ಮತ್ತು ಫ್ರೆಂಡ್ಸ್ ಇದರಲ್ಲೂ ಕೂಡ ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ಹಪ್ಪಳದ ಬಿಸ್ನೆಸ್ಸು, ಅದ್ರ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ಬ್ರೀಫ್ ವಿಡಿಯೋ ಮಾಡ್ತೀನಿ. ಯಾಕಂದರೆ ಒಬ್ಬರು ನನಗೆ ಅದು ಹಪ್ಪಳದ ಬಿಸ್ನೆಸ್ ಬಗ್ಗೆ ಅದು ಐಡಿಯಾಸ್ ಎಲ್ಲ ಹೇಳ್ತಾ ಇದ್ರು. ಈಗ ಆಲ್ರೆಡಿ ಅದನ್ನು ಮಾಡ್ತಿದ್ದಾರೆ ಕೂಡ. ತುಂಬ ಒಳ್ಳೆ ಲಾಭ ಸಿಗುತ್ತೆ ಅದರಿಂದ. ಇದನ್ನು ಕೂಡ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅದು ಮನೆಯಲ್ಲಿರುವಂಥ ಗೃಹಿಣಿಯರಿಗೆ ಒಂದು ಒಳ್ಳೆ ಕೆಲಸ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಂತರ ಅದು ನಾನು ಹಿಟ್ಟೆಲ್ಲ ರುಬ್ಬಿಟ್ಕೊಂಡೆ, ಮುದ್ದೆಗೆ ಇಟ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ತೊಳೆದಿಟ್ಕೊಂಡು ರಾಶಿ ಪಾತ್ರೆ ಹಾಕ್ಬಿಟ್ಟಿದ್ದು ಇವತ್ತು. ಅದನ್ನು ಕೂಡ ಎಲ್ಲ ತೊಳೆದ್ಬಿಟ್ಟು ಮುಗಿಸ್ಕೊಂಡೆ. ಏನಂದರೆ ಫ್ರೆಂಡ್ಸ್, ನಾನು ಸುಮಾರು ಯಾವಾಗ 2018ರಲ್ಲಿ ನಮ್ಮ ಮಾವ ತೀರೋದಾಗ ಅದು ಮನೇಲೆಲ್ಲ ಸ್ವಲ್ಪ ಖಾತೆ ಕಂದಾಯಗಳದ್ದು ಕೆಲವೊಂದು ಜಮೀನ್ದಾಗ್ಬೋದು, ಜಮೀನ್ದು ಕೆಲವೊಂದು ಇನ್ಶೂರೆನ್ಸ್ದೆಲ್ಲ, ಅದಕ್ಕೂ ಅವಾಗ ಎಷ್ಟು ಸಫರ್ ಪಟ್ಟಿದ್ದೀನಿ ಅಂದರೆ ಓಡಾಡ್ಕೊಂಡು ಅದನ್ನು ಕೇಳ್ಕೊಂಡು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ನಮಗದು ಸ್ವಲ್ಪ ಎಲ್ಲ ಕಚಾಪಿಚಿ ಆಗೋಗ್ಬಿಟ್ಟಿತ್ತು. ಎಲ್ಲ ಮಿಸ್ ಮ್ಯಾಚಸ್ಸು, ನೇಮ್ಗಳು ಮ್ಯಾಚ್ ಆಗೋದು, ಇನ್ನೊಂದೇನೇನೋ ಅಷ್ಟು ಇದಾಗಿತ್ತು. ಹೆಂಗೋ ಕೇಳ್ಕೊಂಡೆಲ್ಲ ಮುಗಿಸ್ಕೊಂಡೆ ಮಾಡಿದೆ. ಆವಾಗಲೂ ಕೂಡ ಇಲ್ಲಿ ನಾಯಿಂಡಳ್ಳಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅವಣ್ಣವ್ರು ಕೊಟ್ಟು ಕಳ್ಸೋರು, ಅದನ್ನು ಈಸ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದೆ. ಆವಾಗಲೂ ಹಿಂಗೆ ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತ್ಕೊಂಡು ಇಸ್ಕೊಂಡು, ಅಯ್ಯೋ ಬೇಡಪ್ಪ ಸಾಕು ಅಂತ ಏನೇನೋ ಮನಸ್ಸಲ್ಲಿ ಅಂದ್ಕೊಂಡೆ. ಮತ್ತೆ ಇವತ್ತು ಅದೇ ಪರಿಸ್ಥಿತಿ ಬರಬಾರ್ದು ಅಂತ ಅಂದ್ಕೊಂಡಿದ್ದ ಪರಿಸ್ಥಿತಿ ಮತ್ತೆ ಬಂತು. ಇವತ್ತು ಹಾಗೆ ಅಲ್ಲಿ ಕಾಯ್ಕೊಂಡು ಅವ್ರ ಹತ್ರ ಅದನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತಿಗೆ ಇದು ಮುಗಿಲಿಲ್ಲ ಫ್ರೆಂಡ್ಸ್. ನನಗೆ ಇನ್ನೂ ಬೇಕಾದಷ್ಟಿದೆ. ಇದು ಎಷ್ಟಿದೆ ಅಂದರೆ ತುಂಬ. ಈ ಥರ ಪರಿಸ್ಥಿತಿಯಲ್ಲಿ ನನಗೆ ರಿಟರ್ನ್ ಮತ್ತೆ ಈ ಥರ ಪರಿಸ್ಥಿತಿ ನನಗೆ ಬರುತ್ತೆ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಡ್ದಾಡ್ಕೊಂಡು ಸಾಯೋದೇ ಆಗೋಯ್ತು ಬದುಕು. ಬೇಜಾರಾಗುತ್ತೆ ಅದೆಲ್ಲ ಹೇಳ್ಕೊಳ್ತಾ ಹೋದರೆ. ಅವೆಲ್ಲ ಹೇಳ್ಕೊಳ್ಳೋದ್ರಿಂದ ಸುಮ್ಮನೆ ಏನು ಸಿಗುತ್ತೆ? ಮತ್ತು ಹೇಳ್ಕೊಬೇಕಾದ್ರೆ ಕಣ್ಣೀರು ಬರುತ್ತೆ. ಮತ್ತು ಅದನ್ನು ನಮ್ಮ ವೀಡಿಯೋಸ್ ಯಾರಾದರೂ ನೋಡಿದ್ರೆ ಅವ್ರಿಗೂ ಆ ಕ್ಷಣಕ್ಕೆ ಬೇಜಾರಾಗುತ್ತೆ. ಅಷ್ಟೇ, ಏನು ಸಾಮಾನ್ಯ ಅಲ್ವಾ, ಆಗೋದಷ್ಟೇ ಆಗೋದು. ಇದಾಯಿತು ಇವತ್ತಿನ ಕತೆ. ಅದಾದ ನಂತರ ಅವಾಗಲೇ ನೋಡಿದ್ರಿ ನಮ್ಮ ಪುಟ್ಟ ಕೂಡ ಆಟ ಆಡ್ಕೊತಾ ಇದ್ದೆ. ನಾನು ಅದು ಪಾತ್ರೆ ಎಲ್ಲ ತೊಳ್ಕೊಂಡು, ಅಂದರೆ ತುಂಬ ಸ್ಟ್ರೆಸ್ಸೇ ಆಗ್ಬಿಡುತ್ತೆ ಇವತ್ತು. ಎಷ್ಟು ಟಯರ್ಡ್ ಆಗುತ್ತೆ ಅಂದರೆ ಇತ್ತೀಚೆಗೆ ಟೈಮ್ ಅಂತೂ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಬೇಗ ಟೈಮ್ ಆಗೋಗ್ಬಿಡುತ್ತೆ. ಎಷ್ಟು ಬೇಗ ಬೆಳಗಾಗ್ಬಿಡ್ತು, ಎಷ್ಟು ಬೇಗ ಸಂಜೆ ಆಗೋಗ್ಬಿಡುತ್ತೋ ಅಯ್ಯೋ ಅಂತ ಅನ್ನಿಸ್ಬಿಡುತ್ತೆ. ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು. ಪಾತ್ರೆ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಎಲ್ಲ ಒಂದು ಕಡೆಯಿಂದ ನೀಟಾಗಿ ತೊಳ್ಕೊಂಡು, ಸ್ಟವ್ ಕೂಡ ಒಂದು ಸರಿ ನೀಟಾಗಿ ಎಲ್ಲ ಒರೆಸ್ಕೊಂಡ್ಬಿಟ್ಟು, ಸಜ್ಜ ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂದೇ ಸರಿ ಲಾಸ್ಟಿಗೆ ಬರೀ ಮುದ್ದೆ ಮಾಡ್ಕೊಳ್ಳೋದಲ್ವ, ಉಪ್ಸಾರು ಬಿಸಿ ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಬಾಂಡ್ಲಿನಲ್ಲಿ ಮುದ್ದೆ ಮಾಡ್ತೀನಿ. ಯಾರಿಗಾದರೂ ಮುದ್ದೆ ಮಾಡೋದು ಕಷ್ಟ, ಮುದ್ದೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಈ ಥರ ಬಾಂಡ್ಲಿನಲ್ಲಿ ಈಸಿಯಾಗಿ ಮಾಡ್ಕೋಬೋದು ಗೊತ್ತಾ. ಆಮೇಲೆ ಬೇಗ ಕಲ್ತ್ಕೋಬೋದು. ಪಾತ್ರೆಲಾದರೆ ಅದು ದೊಣ್ಣೆ ಎಲ್ಲ ಹಾಕ್ಕೊಂಡು ಒಣಸ್ಕೊಂಡು ಅದು ಕಷ್ಟ ಆಗುತ್ತೆ. ಅಂದರೆ ಹೊಸ್ದಾಗಿ ಕಲಿಯೋಂಥವ್ರಿಗೆ ಈ ಥರ ಬಾಂಡ್ಲಿನಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ನೋಡಿ, ನೀವು ಬೇಕಾದ್ರೆ ನನ್ನ ನಿಧಾನಕ್ಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಷ್ಟು ಬೇಗ ಆಗ್ಬಿಡುತ್ತೆ ಅಂದರೆ 5ರಿಂದ 10 ನಿಮಿಷದೊಳಗಡೆ ಆರಾಮಾಗಿ 2ರಿಂದ 3 ಮುದ್ದೆ ಮಾಡ್ಕೊಬಿಡ್ಬೋದು. ನೋಡಿ, ಹಿಂಗೆ ಆ ಕಡೆ ತಿರುಗಿ ಈ ಕಡೆಗೆ ಬರೋಷ್ಟೊತ್ತಿಗೆ ಹಿಟ್ಟಿನ ಹೆಸರು ಬಂದುಬಿಡುತ್ತೆ. ಇದರಲ್ಲೂ ಕೂಡ ಚೆನ್ನಾಗಿರುತ್ತೆ ಮುದ್ದೆ ಮಾಡೋದು. ಮತ್ತು ನಾನು ಮದುವೆ ಆಗಿದ್ದ ಸ್ಟಾರ್ಟಿಂಗಲ್ಲಿ, ನನಗೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಮುದ್ದೆ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ಮುದ್ದೆ ತಿನ್ನೋಕ್ಕೆ ಇಷ್ಟ, ಬಟ್ ಮುದ್ದೆ ಮಾಡೋದಕ್ಕೆ ಬರಲ್ಲ. ಏನು ಮಾಡೋದು? ಮದುವೆ ಆಗಿದ್ದು ಸುಮಾರು 1 ವಾರಕ್ಕೆ ಮುದ್ದೆ ಮಾಡೋದು ಕಲ್ತ್ಕೊಂಡ್ಬಿಟ್ಟೆ. ನಮ್ಮ ಮನೆಯಲ್ಲೇ ನಮ್ಮ ಯಜಮಾನ್ರ ಮನೆಗೆ ಹೋದ್ಮೇಲೆ ಹಿಂಗೆ ಕಲ್ತ್ಕೊಂಡ್ಬಿಟ್ಟೆ. ಇವಾಗ ನಾನು ಪಾತ್ರೆಯಲ್ಲಿ ದೊಣ್ಣೆನಲ್ಲೂ ಕೂಡ ಚೆನ್ನಾಗಿ ಮಾಡ್ತೀನಿ. ಇದರಲ್ಲೂ ಕೂಡ ನಾನು ಲಾಸ್ಟ್ ವೀಡಿಯೋಸಲ್ಲೇ ಹೇಳಿದ್ದೆ, ನಾನು ಯಾವಾಗ ಕನ್ಸೀವ್ ಆದೆ ಆಮೇಲೆ ಒಂದು 5-6 ಮಂತ್ಸ್ 7 ಮಂತ್ಸ್ ಆದಮೇಲೆ ಕೂತ್ಕೊಂಡು ಒನ್ಸೋದಕ್ಕೆ ಕಷ್ಟ ಆಗುತ್ತಿತ್ತಲ್ಲ,
ಆವಾಗ ನಮ್ಮಮ್ಮವರು ಇದೇ ಥರ ಮಾಡ್ಕೊಳ್ಳೋವ ಈಸಿ ಆಗುತ್ತೆ ಅಂತ ಹೇಳಿಕೊಟ್ರು. ಸೊ ಅವಾಗಿನಿಂದ ಆಮೇಲೆ ಮತ್ತೆ ಊರಿಗೆ ಶಿಫ್ಟ್ ಆದಾಗಲೂ ಕೂಡ ಮತ್ತೆ ಪಾತ್ರೆ ನಾನು ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಈ ಥರ ಬಾಂಡಿಲೆಲ್ಲ ಮಾಡಿದ್ರೆ ಬೈತಾರೆ ಏನಾದರೂ ಅಂತಾರೆ ಅಂತ. ಆಮೇಲೆ ಏನಿಲ್ಲ, ಒಂದು ಸರಿ ನಾನು ಊರಿಗೆ ಹೋದೆ, ಮತ್ತೆ ಬರೋಷ್ಟೊತ್ತಿಗೆ ನಮ್ಮ ಮನೇಲೂ ಕೂಡ ಮತ್ತೆ ಬಾಣಲಿ ನಾನು ಮಾಡಿ ಹೋಗಿದ್ದೆ. ಅವ್ರು ಅದರಲ್ಲೇ ಕಂಟಿನ್ಯೂ ಮಾಡಿದರು. ಬಿಡು ಇನ್ನೇನು ಅವರು ಕಂಟಿನ್ಯೂ ಮಾಡಿದ್ರಲ್ಲ, ಮತ್ತು ನಾನು ಕೂತ್ಕೊಂಡು ಮತ್ತೆ ನಾನು ಸೆಕೆಂಡ್ ಕನ್ಸೀವ್ ಆದಾಗಲೂ ಹೊಂದ್ಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಾಣಲಿನಲ್ಲೇ ಮಾಡಿಕೊಂಡೆ. ಸೊ ಅದೇ ಥರ ಕಂಟಿನ್ಯೂ ಆಯ್ತಾ ಬಂತು. ನಮ್ಮ ಮನೇಲಿ ನನಗೆ, ನಮ್ಮ ಯಜಮಾನರು, ನಮ್ಮ ಅತ್ತೆ, ನಾವು 3 ಮುದ್ದೆ ಮಾಡ್ಕೋತಿದ್ವಿ ಅಲ್ವಾ. ಸೊ ಇದೇ ಥರ ಬಾಣಲಿನಲ್ಲೇ ಮೂವ್ ಮಾಡ್ಕೊಂಡು ಹೋದೆ. ಈಗಲೂ ಕೂಡ ನನಗಿದೇ ಈಸಿ ಆಗುತ್ತೆ, ಇದರಲ್ಲೇ ಮಾಡ್ಕೋತೀನಿ ಫ್ರೆಂಡ್ಸ್. ಫೈನಲಿ ಒಂದು ಕಡೆ ಉಪ್ಸಾರು ಕೂಡ ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೆ. ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ರೆಡಿ ಆಯಿತು. ಮುದ್ದೆ ಉಪ್ಸಾರಿಗೆ ಒಂದು ಸ್ವಲ್ಪ ತುಪ್ಪ, ಉಪ್ಸಾರು ಖಾರ, ನಾವು ಹಂಚ್ಕೊಳ್ಳೋದಕ್ಕೆ ಕಾಳೆ ಇತ್ತು. ಮತ್ತು ನಮ್ಮ ಪುಟ್ಟ ಕೂಡ ಆಟ ಆಡ್ತಾಯಿದ್ದ, ಅವನಿಗೆ ಸ್ವಲ್ಪ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಊಟ ಕೂಡ ಬಡಿಸ್ಕೊಂಡೆ. ಮಾವಿನಕಾಯಿ ಇತ್ತು, ಕೊಟ್ಟು ಮಾಡ್ಕೊಳ್ಳೋಣ ಅದನ್ನು ನಂಚ್ಕೊಳ್ಳೋಕ್ಕೆ ಅಂತ ನೋಡಿದೆ. ಅದು ಯಾಕೋ ಸ್ವಲ್ಪ ಅಷ್ಟಕ್ಕಷ್ಟೇ ಹಾಳಾಗಿಬಿಟ್ಟಿತ್ತು. ಸೊ ಅದನ್ನು ಆ ಕಡೆಗೆ ಸುಮ್ಮನೆ ಹಾಕಿ ಊಟ ಮುಗಿಸ್ಕೊಳ್ಳೋಣ ಅಂತೇಳಿ ಹೊರಟೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.